ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಉಡೀಸಾಗಿದೆ. ಹೆಲ್ಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿಯ ಸಕ್ರಿಯ ಭಯೋತ್ಪಾದಕ ಈತ ಅನ್ಸಾನ್ ಅಹಮದ್ ಶೇಖ್ ಪುಲ್ವಾಮಾದ ಮೊರ್ನಾನ್ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಶೇಖ್ ಮನೆಯನ್ನ ಕೆಡವಿದ್ದಾರೆ ಅಧಿಕಾರಿಗಳು. ನೋಡಿ, ಮನೆ ಕೂಡ ಉಡೀಸಾಗಿದೆ. ಈಗ ಇರೋ ಮನೆಯಲ್ಲ ಈತ ಏನ್ ಮಾಡ್ತಾನೆ ಮುಂದೆ ಈತನ್ನೀಗ ಹೊಡೆದುಳಿಸುವಂತ ಪ್ರಯತ್ನ ಕೂಡ ಮಿಲಿಟರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಇದು ನೋಡಿ, ಫುಲ್ ಧ್ವಂಸವಾಗಿ ಹೋಗಿದೆ. ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಡಿ ಸಕ್ರಿಯವಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ. ಈತನ ಬಗ್ಗೆ ಮಾಹಿತಿ ಸಿಕ್ತು ಭಾರತೀಯ ಸೇನೆಗೆ. ಅನ್ಸಾನ್ ಅಹಮದ್ ಶೇಖ್ ಆತನ ಮನೆಯನ್ನ ಈಗ ಅಧಿಕಾರಿಗಳು ಉಡೀಸ್ ಮಾಡಿದ್ದಾರೆ. ಪುಲ್ವಾಮಾದ ಮೊರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಆತನ ಮನೆಯನ್ನ ಈಗ ಕೆಡವಿದ್ದಾರೆ ಅಧಿಕಾರಿಗಳು. ಆ ದೃಶ್ಯ ನೀವು ನೋಡ್ತಾ ಇರಬಹುದು. ಸಂಪೂರ್ಣವಾಗಿ ಈಗ ಮನೆಯನ್ನ ಕೆಡವಲಾಗಿದೆ. ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ನೋಡಿ, ಆತನ ಫೋಟೋ ಮೊಬೈಲ್ ಇಟ್ಕೊಂಡು ಪೋಸ್ ಕೊಡ್ತಾ ಇದ್ದಾನಲ್ಲ, ಈತನೇ ಆತನ ಮನೆ ಈಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಇರೋಕ್ ಮನೆಯಲ್ಲ, ಇನ್ನು ಕಾಡು ಪ್ರದೇಶ ಗುಡ್ಡಗಾಡು ಅಲ್ಲಿ ವಾಸ ಮಾಡಬೇಕಾಗತ್ತೆ. ಅಲ್ಲೇ ಇರೋದು, ಬಿಲ್ದಲ್ಲೇ ಇರೋದು. ಇವರೆಲ್ಲ ಮನೆ ಹೆಸರಿ ಮಾತ್ರ ಮನೆ ಮಾಡ್ಕೊಂಡಿರ್ತಾರೆ, ಬಿಲ್ದಲ್ಲಿ ಅವಿತು ಕುಳಿತುಕೊಂಡಿರ್ತಾರೆ. ಅನ್ಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿಯಂತೆ 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದ ಅನ್ಸಾನ್ ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ. ಇದೇ ಪಾಪಿ ಉಗ್ರ ಅನ್ಸಾನ್ ಶೇಖ್ ಅವರಿಗೆ ಆತನಿಗೆ ಸೇರಿರುವಂತಹ ಒಂದು ಮನೆ ಈಗ ಉಡೀಸಾಗಿದೆ. ನೋಡಿ, ಈತನಿಗೆ ಸೇರಿರುವಂತಹ ಮನೆ ಈಗ ಉಡೀಸಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯ ಕಣ್ತಪ್ಪಿಸಿ ಅದು ಹೇಗೋ ಐಡಿಯಾ ಮಾಡಿಬಿಟ್ಟು ಈತ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಕೂಡ ಆಗಿದೆ. ಫುಲ್ ಟ್ರೈನ್ಡ್ ಆಗಿ ಬಂದಿದ್ದಾನೆ. ಎಲ್ಲಿ ಹೇಗೆ ಬಾಂಬ್ ಬಿಡಬೇಕು ಎಲ್ಲವನ್ನು ಕೂಡ ಮಾಹಿತಿಯನ್ನ ಪಡ್ಕೊಂಡು ಅದರ ಬಗ್ಗೆ ಟ್ರೈನ್ ಆಗಿ ಬಂದಿದ್ದಾನೆ. 2018ರಲ್ಲಿ ಭಯೋತ್ಪಾದಕ ತರಬೇತಿ ಪಡೆದಿದ್ದಾನೆ. 2018ರಲ್ಲೇ ಈತ ದೊಡ್ಡ PhD ಮಾಡಿದೊಂಥರ ತರಬೇತಿ ಈತನಿಗೆ ಬೇರೆ. ಬಾಂಬ್ ಬಿಡೋದು, ಯಾರಿಗೂ ಅಮಾಯಕರ ಮೇಲೆ ಹತ್ಯೆ ಮಾಡೋದು ಅವರನ್ನ. ನೋಡಿ, ಆತನ ಮನೆಗ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿಯೊಳಗೆ ನುಸುಳಿದ ಅಂತ ಗೊತ್ತಾಗ್ತಾ ಇದೆ. ಇದೇ ಅನ್ಸಾನ್ ಶೇಖ್ ಆತನಿಗೆ ಸೇರಿರುವಂತಹ ಒಂದು ಮನೆ ಕೂಡ ಈಗ ಫುಲ್ ಕೊಲಾಪ್ಸ್ ಆಗಿ ಹೋಗಿದೆ, ಉಡೀಸ್ ಮಾಡಲಾಗಿದೆ. ಭಾರತೀಯ ಸೇನಾ ಅಧಿಕಾರಿಗಳು ಈತನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಶೋಧದ ಸಮಯದಲ್ಲಿ ನೋಡಿ, ಒಂದು ಐಇಡಿ ಕೂಡ ಪತ್ತೆಯಾಗಿದೆ. ಸ್ಥಳದಲ್ಲೇ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ, ಹೀಗಾಗಿ ಐಇಡಿಯನ್ನ ಸ್ಫೋಟಿಸಿದ್ದಾರೆ ಅಧಿಕಾರಿಗಳು. ಅದು ಇನ್ ಕೇಸ್ ಏನಾದರೂ ಜಸ್ಟ್ ಶೇಕ್ ಆದ್ರೆ ಸಾಕು, ಈ ಐಇಡಿ ಅದು ಸ್ಫೋಟಗೊಳ್ಳುತ್ತೆ. ಈತ ಮನೆಯಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾನೆ. ಅದು ಎಲ್ಲ ಹಾಕೋಕೆ ಇಟ್ಕೊಂಡಿದ್ದಾನ ಮಹಾಪಾಪಿ. ಈಗ ಆತನ ಮನೆ ಧ್ವಂಸವಾಗಿ ಹೋಗಿದೆ. ಆ ಐಇಡಿ ಕೂಡ ಪತ್ತೆ ಆಯಿತು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲೇ ಐಇಡಿಯನ್ನ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಹಿನ್ನೆಲೆಯಲ್ಲಿ ಐಇಡಿಯನ್ನ ಅಲ್ಲೇ ಸ್ಫೋಟಗೊಳಿಸಿದ್ದಾರೆ. ಒಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಆತನ ಫೋಟೋ, ಯಾರಾತ. ಇನ್ನೊಂದು ಕಡೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವಂತಹ ದೃಶ್ಯ. ಪೆಹಲ್ಗಾಂವ್ ಭಯೋತ್ಪಾದಕ ದಾಳಿಯ ಈತಂದು ಕೂಡ ಕೈವಾಡ ಇದೆ. ಈ ಹಿನ್ನೆಲೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಎಲ್ಇಟಿ ಸಕ್ರಿಯ ಭಯೋತ್ಪಾದಕ. ಏನ್ ಹೇಳೋಕಲ್ಲ, ಇವರಿಗೆಲ್ಲ ದೊಡ್ಡ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಹಾಗೆ ವಿಜ್ಞಾನಿಗಳು, PhD ಆದವರು, ಲೆಕ್ಚರು, ಆ ತರ ಮಾಡೋದು ಪೂರಾ ಹಲ್ಕಟ್ ಕೆಲಸ. ಭಯೋತ್ಪಾದನೆ ಇವರ ರಕ್ತದಲ್ಲೇ, ಹುಡ್ತಾ ರಕ್ತದಲ್ಲೇ ಬಂದಿದೆ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಉಡೀಸಾಗಿದೆ. ಹೆಲ್ಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿಯ ಸಕ್ರಿಯ ಭಯೋತ್ಪಾದಕ ಈತ ಅನ್ಸಾನ್ ಅಹಮದ್ ಶೇಖ್ ಪುಲ್ವಾಮಾದ ಮೊರ್ನಾನ್ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಶೇಖ್ ಮನೆಯನ್ನ ಕೆಡವಿದ್ದಾರೆ ಅಧಿಕಾರಿಗಳು. ನೋಡಿ, ಮನೆ ಕೂಡ ಉಡೀಸಾಗಿದೆ. ಈಗ ಇರೋಕ್ ಮನೆಯಲ್ಲ, ಈತ ಏನ್ ಮಾಡ್ತಾನೆ ಮುಂದೆ ಈತನ್ನೀಗ ಹೊಡೆದುಳಿಸುವಂತ ಪ್ರಯತ್ನ ಕೂಡ ಮಿಲಿಟರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಇದು ನೋಡಿ, ಫುಲ್ ಧ್ವಂಸವಾಗಿ ಹೋಗಿದೆ. ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಡಿ ಸಕ್ರಿಯವಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ. ಈತನ ಬಗ್ಗೆ ಮಾಹಿತಿ ಸಿಕ್ತು ಭಾರತೀಯ ಸೇನೆಗೆ. ಅನ್ಸಾನ್ ಅಹಮದ್ ಶೇಖ್ ಆತನ ಮನೆಯನ್ನ ಈಗ ಅಧಿಕಾರಿಗಳು ಉಡೀಸ್ ಮಾಡಿದ್ದಾರೆ.
ಪುಲ್ವಾಮಾದ ಮುರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಆತನ ಮನೆಯನ್ನ ಈಗ ಕೆಡವಿದ್ದಾರೆ ಅಧಿಕಾರಿಗಳು. ಆ ದೃಶ್ಯ ನೀವು ನೋಡ್ತಾ ಇರಬಹುದು. ಸಂಪೂರ್ಣವಾಗಿ ಈಗ ಮನೆಯನ್ನ ಕೆಡವಲಾಗಿದೆ. ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ನೋಡಿ, ಆತನ ಫೋಟೋ ಮೊಬೈಲ್ ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದಾನಲ್ಲ, ಈತನೇ ಆತನ ಮನೆ ಈಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಇರೋಕ್ ಮನೆ ಇಲ್ಲ, ಇನ್ನು ಕಾಡು ಪ್ರದೇಶ ಗುಡ್ಡಗಾಡು ಅಲ್ಲಿ ವಾಸ ಮಾಡಬೇಕಾಗತ್ತೆ. ಅಲ್ಲೇ ಇರೋದು, ಬಿಲ್ದಲ್ಲೇ ಇರೋದು. ಇವರೆಲ್ಲ ಮನೆ ಹೆಸರಿ ಮಾತ್ರ ಮನೆ ಮಾಡ್ಕೊಂಡಿರ್ತಾರೆ, ಬಿಲ್ದಲ್ಲಿ ಅವಿತು ಕುಳಿತುಕೊಂಡಿರ್ತಾರೆ. ಅನ್ಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿಯಂತೆ 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದ ಅನ್ಸಾನ್ ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ. ಇದೇ ಪಾಪಿ ಉಗ್ರ ಅನ್ಸಾನ್ ಶೇಖ್ ಅವರಿಗೆ ಆತನಿಗೆ ಸೇರಿರುವಂತಹ ಒಂದು ಮನೆ ಈಗ ಉಡೀಸಾಗಿದೆ. ನೋಡಿ, ಈತನಿಗೆ ಸೇರಿರುವಂತಹ ಮನೆ ಈಗ ಉಡೀಸಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯ ಕಣ್ತಪ್ಪಿಸಿ ಅದು ಹೇಗೋ ಐಡಿಯಾ ಮಾಡಿಬಿಟ್ಟು ಈತ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಕೂಡ ಆಗಿದೆ. ಫುಲ್ ಟ್ರೈಂಡ್ ಆಗಿ ಬಂದಿದ್ದಾನೆ. ಎಲ್ಲಿ ಹೇಗೆ ಬಾಂಬ್ ಬಿಡಬೇಕು ಎಲ್ಲವನ್ನು ಕೂಡ ಮಾಹಿತಿಯನ್ನ ಪಡ್ಕೊಂಡು ಅದರ ಬಗ್ಗೆ ಟ್ರೈನ್ ಆಗಿ ಬಂದಿದ್ದಾನೆ. 2018ರಲ್ಲಿ ಭಯೋತ್ಪಾದಕ ತರಬೇತಿ ಪಡೆದಿದ್ದಾನೆ. 2018ರಲ್ಲೇ ಈತ ದೊಡ್ಡ PhD ಮಾಡಿದವಂತರ ತರಬೇತಿ ಈತನಿಗೆ ಬೇರೆ. ಬಾಂಬ್ ಬಿಡೋದು, ಯಾರಿಗೂ ಅಮಾಯಕರ ಮೇಲೆ ಹತ್ಯೆ ಮಾಡೋದು ಅವರನ್ನ. ನೋಡಿ, ಆತನ ಮನೆಗೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ ಅಂತ ಗೊತ್ತಾಗ್ತಾ ಇದೆ. ಇದೇ ಅನ್ಸಾನ್ ಶೇಖ್ ಆತನಿಗೆ ಸೇರಿರುವಂತಹ ಒಂದು ಮನೆ ಕೂಡ ಈಗ ಫುಲ್ ಕೊಲಾಪ್ಸ್ ಆಗಿ ಹೋಗಿದೆ, ಉಡೀಸ್ ಮಾಡಲಾಗಿದೆ. ಭಾರತೀಯ ಸೇನಾ ಅಧಿಕಾರಿಗಳು ಈತನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಶೋಧದ ಸಮಯದಲ್ಲಿ ನೋಡಿ, ಒಂದು ಐಇಡಿ ಕೂಡ ಪತ್ತೆಯಾಗಿದೆ. ಸ್ಥಳದಲ್ಲೇ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ, ಹೀಗಾಗಿ ಐಇಡಿಯನ್ನ ಸ್ಫೋಟಿಸಿದ್ದಾರೆ ಅಧಿಕಾರಿಗಳು. ಅದು ಇನ್ ಕೇಸ್ ಏನಾದರೂ ಜಸ್ಟ್ ಶೇಕ್ ಆದ್ರೆ ಸಾಕು, ಈ ಐಇಡಿ ಅದು ಸ್ಫೋಟಗೊಳ್ಳುತ್ತೆ. ಈತ ಮನೆಯಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾನೆ. ಅದು ಎಲ್ಲ ಹಾಕೋಕೆ ಇಟ್ಕೊಂಡಿದ್ದಾನ ಮಹಾಪಾಪಿ. ಈಗ ಆತನ ಮನೆ ಧ್ವಂಸವಾಗಿ ಹೋಗಿದೆ. ಆ ಐಇಡಿ ಕೂಡ ಪತ್ತೆ ಆಯಿತು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲೇ ಐಇಡಿಯನ್ನ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಹಿನ್ನೆಲೆಯಲ್ಲಿ ಐಇಡಿಯನ್ನ ಅಲ್ಲೇ ಸ್ಫೋಟಗೊಳಿಸಿದ್ದಾರೆ. ಒಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಆತನ ಫೋಟೋ, ಯಾರಾತ. ಇನ್ನೊಂದು ಕಡೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವಂತಹ ದೃಶ್ಯ. ಪೆಹಲ್ಗಾಂವ್ ಭಯೋತ್ಪಾದಕ ದಾಳಿಯ ಈತಂದು ಕೂಡ ಕೈವಾಡ ಇದೆ. ಈ ಹಿನ್ನೆಲೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಎಲ್ಇಟಿ ಸಕ್ರಿಯ ಭಯೋತ್ಪಾದಕ. ಏನ್ ಹೇಳೋಕಲ್ಲ, ಇವರಿಗೆಲ್ಲ ದೊಡ್ಡ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಹಾಗೆ ವಿಜ್ಞಾನಿಗಳು, PhD ಆದವರು, ಲೆಕ್ಚರು, ಆ ತರ ಮಾಡೋದು ಪೂರಾ ಹಲ್ಕಟ್ ಕೆಲಸ. ಭಯೋತ್ಪಾದನೆ ಇವರ ರಕ್ತದಲ್ಲೇ, ಹುಡ್ತಾ ರಕ್ತದಲ್ಲೇ ಬಂದಿದೆ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಉಡೀಸಾಗಿದೆ. ಪೆಹಲ್ಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿಯ ಸಕ್ರಿಯ ಭಯೋತ್ಪಾದಕ ಈತ ಅನ್ಸಾನ್ ಅಹಮದ್ ಶೇಖ್ ಪುಲ್ವಾಮಾದ ಮುರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಶೇಖ್ ಮನೆಯನ್ನ ಕೆಡವಿದ್ದಾರೆ ಅಧಿಕಾರಿಗಳು. ನೋಡಿ, ಮನೆ ಕೂಡ ಉಡೀಸಾಗಿದೆ. ಈಗ ಇರೋಕ್ ಮನೆಯಲ್ಲ, ಈತ ಏನ್ ಮಾಡ್ತಾನೆ ಮುಂದೆ ಈತನ್ನೀಗ ಹೊಡೆದುಳಿಸುವಂತ ಪ್ರಯತ್ನ ಕೂಡ ಮಿಲಿಟರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಇದು ನೋಡಿ, ಫುಲ್ ಧ್ವಂಸವಾಗಿ ಹೋಗಿದೆ. ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಡಿ ಸಕ್ರಿಯವಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ. ಈತನ ಬಗ್ಗೆ ಮಾಹಿತಿ ಸಿಕ್ತು ಭಾರತೀಯ ಸೇನೆಗೆ. ಅನ್ಸಾನ್ ಅಹಮದ್ ಶೇಖ್ ಆತನ ಮನೆಯನ್ನೇ ಈಗ ಅಧಿಕಾರಿಗಳು ಉಡೀಸ್ ಮಾಡಿದ್ದಾರೆ. ಪುಲ್ವಾಮಾದ ಮುರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಆತನ ಮನೆಯನ್ನ ಈಗ ಕೆಡವಿದ್ದಾರೆ ಅಧಿಕಾರಿಗಳು. ಆ ದೃಶ್ಯ ನೀವು ನೋಡ್ತಾ ಇರಬಹುದು. ಸಂಪೂರ್ಣವಾಗಿ ಈಗ ಮನೆಯನ್ನ ಕೆಡವಲಾಗಿದೆ. ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ನೋಡಿ, ಆತನ ಫೋಟೋ ಮೊಬೈಲ್ ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದಾನಲ್ಲ, ಈತನೇ ಆತನ ಮನೆ ಈಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಇರೋಕ್ ಮನೆ ಇಲ್ಲ, ಇನ್ನು ಕಾಡು ಪ್ರದೇಶ ಗುಡ್ಡಗಾಡು ಅಲ್ಲಿ ವಾಸ ಮಾಡಬೇಕಾಗತ್ತೆ. ಅಲ್ಲೇ ಇರೋದು, ಬಿಲ್ದಲ್ಲೇ ಇರೋದು. ಇವರೆಲ್ಲ ಮನೆ ಹೆಸರಿ ಮಾತ್ರ ಮನೆ ಮಾಡ್ಕೊಂಡಿರ್ತಾರೆ, ಬಿಲ್ದಲ್ಲಿ ಅವಿತು ಕುಳಿತುಕೊಂಡಿರ್ತಾರೆ. ಅನ್ಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿಯಂತೆ 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದ ಅನ್ಸಾನ್ ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ. ಇದೇ ಪಾಪಿ ಉಗ್ರ
ಅನ್ಸಾನ್ ಶೇಖ್ ಅವರಿಗೆ ಆತನಿಗೆ ಸೇರಿರುವಂತಹ ಒಂದು ಮನೆ ಈಗ ಉಡೀಸಾಗಿದೆ. ನೋಡಿ, ಈತನಿಗೆ ಸೇರಿರುವಂತಹ ಮನೆ ಈಗ ಉಡೀಸಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿಯೊಳಗೆ ನುಸುಳಿದ್ದ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯ ಕಣ್ತಪ್ಪಿಸಿ ಅದು ಹೇಗೋ ಐಡಿಯಾ ಮಾಡಿಬಿಟ್ಟು ಈತ ಕಾಶ್ಮೀರ ಕಣಿಯೊಳಗೆ ನುಸುಳಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಕೂಡ ಆಗಿದೆ. ಫುಲ್ ಟ್ರೈನ್ಡ್ ಆಗಿ ಬಂದಿದ್ದಾನೆ. ಎಲ್ಲಿ ಹೇಗೆ ಬಾಂಬ್ ಬಿಡಬೇಕು ಎಲ್ಲವನ್ನು ಕೂಡ ಮಾಹಿತಿಯನ್ನ ಪಡ್ಕೊಂಡು ಅದರ ಬಗ್ಗೆ ಟ್ರೈನ್ ಆಗಿ ಬಂದಿದ್ದಾನೆ. 2018ರಲ್ಲಿ ಭಯೋತ್ಪಾದಕ ತರಬೇತಿ ಪಡೆದಿದ್ದಾನೆ. 2018ರಲ್ಲೇ ಈತ ದೊಡ್ಡ PhD ಮಾಡಿದೊಂಥರ ತರಬೇತಿ ಈತನಿಗೆ ಬೇರೆ. ಬಾಂಬ್ ಬಿಡೋದು, ಯಾರಿಗೂ ಅಮಾಯಕರ ಮೇಲೆ ಹತ್ಯೆ ಮಾಡೋದು ಅವರನ್ನ. ನೋಡಿ, ಆತನ ಮನೆಗ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿಯೊಳಗೆ ನುಸುಳಿದ ಅಂತ ಗೊತ್ತಾಗ್ತಾ ಇದೆ. ಇದೇ ಅನ್ಸಾನ್ ಶೇಖ್ ಆತನಿಗೆ ಸೇರಿರುವಂತಹ ಒಂದು ಮನೆ ಕೂಡ ಈಗ ಫುಲ್ ಕೊಲಾಪ್ಸ್ ಆಗಿ ಹೋಗಿದೆ, ಉಡೀಸ್ ಮಾಡಲಾಗಿದೆ. ಭಾರತೀಯ ಸೇನಾ ಅಧಿಕಾರಿಗಳು ಈತನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಶೋಧದ ಸಮಯದಲ್ಲಿ ನೋಡಿ, ಒಂದು ಐಇಡಿ ಕೂಡ ಪತ್ತೆಯಾಗಿದೆ. ಸ್ಥಳದಲ್ಲೇ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ, ಹೀಗಾಗಿ ಐಇಡಿಯನ್ನ ಸ್ಫೋಟಿಸಿದ್ದಾರೆ ಅಧಿಕಾರಿಗಳು. ಅದು ಇನ್ ಕೇಸ್ ಏನಾದರೂ ಜಸ್ಟ್ ಶೇಕ್ ಆದ್ರೆ ಸಾಕು, ಈ ಐಇಡಿ ಅದು ಸ್ಫೋಟಗೊಳ್ಳುತ್ತೆ. ಈತ ಮನೆಯಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾನೆ. ಅದು ಎಲ್ಲ ಹಾಕೋಕೆ ಇಟ್ಕೊಂಡಿದ್ದಾನ ಮಹಾಪಾಪಿ. ಈಗ ಆತನ ಮನೆ ಧ್ವಂಸವಾಗಿ ಹೋಗಿದೆ. ಆ ಐಇಡಿ ಕೂಡ ಪತ್ತೆ ಆಯಿತು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲೇ ಐಇಡಿಯನ್ನ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಹಿನ್ನೆಲೆಯಲ್ಲಿ ಐಇಡಿಯನ್ನ ಅಲ್ಲೇ ಸ್ಫೋಟಗೊಳಿಸಿದ್ದಾರೆ. ಒಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಆತನ ಫೋಟೋ, ಯಾರಾತ. ಇನ್ನೊಂದು ಕಡೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವಂತಹ ದೃಶ್ಯ. ಪೆಹಲ್ಗಾಂವ್ ಭಯೋತ್ಪಾದಕ ದಾಳಿಯ ಈತಂದು ಕೂಡ ಕೈವಾಡ ಇದೆ. ಈ ಹಿನ್ನೆಲೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. LET ಸಕ್ರಿಯ ಭಯೋತ್ಪಾದಕ. ಏನ್ ಹೇಳೋಕಲ್ಲ, ಇವರಿಗೆಲ್ಲ ದೊಡ್ಡ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಹಾಗೆ ವಿಜ್ಞಾನಿಗಳು, PhD ಆದವರು, ಲೆಕ್ಚರು, ಆ ತರ ಮಾಡೋದು ಪೂರಾ ಹಲ್ಕಟ್ ಕೆಲಸ. ಭಯೋತ್ಪಾದನೆ ಇವರ ರಕ್ತದಲ್ಲೇ, ಹುಡ್ತಾ ರಕ್ತದಲ್ಲೇ ಬಂದಿದೆ.